ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ರಾಜ್ಯ ಸರ್ಕಾರ ಬಡವಾಗಿ ಹೋಯ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಯಾಕೆ ಅಂತಂದ್ರೆ ಹಾಸ್ಟೆಲ್ಗಳಿಗೆ ಅಕ್ಕಿಯನ್ನು ಸಪ್ಲೈ ಮಾಡೋದಕ್ಕೂ ಕೂಡ ರಾಜ್ಯ ಸರ್ಕಾರದ ಕೈಲಿ ಆಗ್ತಿಲ್ವಾ? ಹಿಂದುಳಿದ ವರ್ಗಗಳ ಹಾಸ್ಟೆಲ್ಗೆ ಅಕ್ಕಿ ಸಪ್ಲೈ ಮಾಡೋಕ್ಕಾಗದೇನೆ ಸಿದ್ಧಗಂಗಾ ಮಠದಿಂದ ಅಕ್ಕಿಯನ್ನ ಸಾಲ ಪಡೆದಿದ್ದಾರೆ ಅಧಿಕಾರಿಗಳು. ತುಮಕೂರು ಜಿಲ್ಲೆಯ BCM ಹಾಸ್ಟೆಲ್ಗಳಿಗೆ ರೇಷನ್ನೇ ಪೂರೈಕೆ ಆಗ್ತಿರಲಿಲ್ಲ, ರೇಷನ್ ಇಲ್ಲ ಇವರ ಹತ್ರ. ಹಾಗಾಗಿ ಏನು ಮಾಡ್ತಾರೆ, ಸಿದ್ಧಗಂಗಾ ಮಠದಿಂದ ಅಕ್ಕಿ ದಾಸ್ತಾನು ಸಾಲ ಪಡೆದಿದ್ದಾರೆ BCM ಇಲಾಖೆ. ಸುಮಾರು 500 ಚೀಲ ಅಕ್ಕಿಯನ್ನು ಸಾಲ ಪಡೆದಿದ್ದಾರೆ. ಆ ಸಾಲದ ಅಕ್ಕಿಯಿಂದ BCM ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಈಗ ಊಟವನ್ನು ಹಾಕಬೇಕಾದ ಸ್ಥಿತಿ ಬಂದಿದೆ. ತೀರಾ ಬಡವಾಗೋಯ್ತಾ, ದುಡ್ಡಿಲ್ವಾ ಅಂತಂದರೆ ಹಾಗಲ್ಲ. ಬಜೆಟ್ನಲ್ಲಿ ಅದಕ್ಕೋಸ್ಕರ ದುಡ್ಡನ್ನೆಲ್ಲ ಎತ್ತಿಟ್ಟಿದ್ದಾರೆ. ಆದರೆ ಏನೋ ಸಂದರ್ಭ ಅವರಿಗೆ ರೇಷನನ್ನು ಸಪ್ಲೈ ಮಾಡೋದಕ್ಕಾಗಿಲ್ಲ. ಹಾಗಾಗಿ ಮಕ್ಕಳು ಹಸ್ಕೊಂಡು ಮಲ್ಕೋಬಾರ್ದು, ಒಂದು ಹೊತ್ತು ಕೂಡ ಊಟ ಇಲ್ಲದೆ ಇರಬಾರ್ದು. ಆ ಕಾರಣಕ್ಕೋಸ್ಕರ ಸಿದ್ಧಗಂಗಾ ಮಠದಿಂದ ಅಕ್ಕಿಯನ್ನು ಸಾಲ ಪಡೆದಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮಂಜುನಾಥ್ ಅವರಿಂದ ಪಡೆಯೋಣ. ಮಂಜುನಾಥ್, ಈಗ ಇವ್ರ ಹತ್ರ ದುಡ್ಡಿಲ್ಲದೆ ಅಕ್ಕಿ ತರ್ಸೋಕ್ಕಾಗಿಲ್ವಾ, ಅಥವಾ ಸಪ್ಲೈ ಆಗ್ಬೇಕಾದ್ರೆ ಏನೋ ಹೆಚ್ಚು ಕಡಿಮೆ ಆಗಿ ಮಕ್ಕಳು ಹಸುಕೊಂಡು ಮಲಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ತರ ಸಿದ್ಧಗಂಗಾ ಮಠದಿಂದ ಅಕ್ಕಿ ತಗೊಂಡಿದ್ದಾರ? ಇಲ್ಲ ಅರವಿಂದ್, ಇತ್ತೀಚಿನ ಕಳೆದ 3-4 ತಿಂಗಳಿಂದ ಈ ರೀತಿಯ ಒಂದು ಸಮಸ್ಯೆ BCM ಇಲಾಖೆಗೆ ಎದುರಾಗಿರುವಂತದ್ದು. ಅಂದ್ರೆ ಅಧಿಕಾರಿಗಳು ಪೂರೈಕೆ ಮಾಡಬೇಕಾಗಿತ್ತು, ಅಂದ್ರೆ ಸರ್ಕಾರದಿಂದ ಅನುದಾನ ಬರಬೇಕಾಗಿತ್ತು, ಅನುದಾನ ಏನು ಬರ್ತಾ ಇಲ್ಲ. ಸೊ ಹಾಗಾಗಿ ಅಂದ್ರೆ ಯಾವ ಸಮಯಕ್ಕೆ ಬರಬೇಕಿತ್ತು ಆ ಸಮಯಕ್ಕೆ ಅನುದಾನಗಳು ಬರ್ತಾ ಇಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ತುಮಕೂರು ಜಿಲ್ಲೆಯ BCM ಎಲ್ಲಾ ಹಾಸ್ಟೆಲ್ಗಳಿಗೂ ಕೂಡ ಸಮರ್ಪಕವಾಗಿ ಅಕ್ಕಿ ಸೇರಿದಂತೆ ಇತರ ದವಸ ಧಾನ್ಯಗಳು ಪೂರೈಕೆ ಆಗ್ತಾ ಇಲ್ಲ. ಹಾಗಾಗಿ ಎಲ್ಲರೂ ಕೂಡ ಈಗ ಸಿದ್ಧಗಂಗಾ ಮಠಕ್ಕೆ ಆಶ್ರಯ ಪಡೆದಿರುವಂತದ್ದು. ಸಿದ್ಧಗಂಗಾ ಮಠದಿಂದ ಸುಮಾರು 500ಕ್ಕೂ ಹೆಚ್ಚು ಚೀಲಗಳನ್ನ ಅಕ್ಕಿಯನ್ನ BCM ಹಾಸ್ಟೆಲ್ನವರು ಖರೀದಿ ಮಾಡಿದ್ದಾರೆ, ಅಂದ್ರೆ ಸಾಲವಾಗಿ ಪಡೆದಿದ್ದಾರೆ. ಆ ಒಂದು ರೈಸ್ ಮೂಲಕ ಈಗ ಮಕ್ಕಳಿಗೆ ಉಣಬಡಿಸ್ತಾ ಇರುವಂತದ್ದು. ಅಷ್ಟರ ಮಟ್ಟಿಗೆ ಸರ್ಕಾರಕ್ಕೆ ಬಡತನ ಬಂತ ಎನ್ನುವಂತ ಒಂದು ಪ್ರಶ್ನೆ ಕೂಡ ಈಗ ನಾವು ಕಾಡ್ತಾ ಇರುವಂತದ್ದು. ಗ್ಯಾರಂಟಿಗಳ ಯೋಜನೆ ಹಿಂದೆ ಹೋದಂತ ಸರ್ಕಾರಕ್ಕೆ ಏನು BCM ಇಲಾಖೆ ಕೊಡ್ಬೇಕನ್ನೋ ಅನುದಾನ ಸರಿಯಾಗಿ ಕೊಡ್ಲಿಕ್ಕೆ ಆಗ್ತಾ ಇಲ್ವ ಅನ್ನೋ ಒಂದು ಪ್ರಶ್ನೆ ಈಗ ಮೂಡ್ತಾ ಇರುವಂತದ್ದು. ಹಾಗಾಗಿ ಕಳೆದ 3-4 ತಿಂಗಳಿಂದ ನಿರಂತರವಾಗಿ ತುಮಕೂರು BCM ಇಲಾಖೆ ಅಂದ್ರೆ ಅದರಲ್ಲೂ ಕೂಡ ತುಮಕೂರು ನಗರದಲ್ಲಿರುವಂತಹ, ತುಮಕೂರು ತಾಲೂಕಿನಲ್ಲಿರುವಂತಹ BCM ಇಲಾಖೆ ಎಲ್ಲಾ ಹಾಸ್ಟೆಲ್ಗಳಿಗೂ ಕೂಡ ಸಿದ್ಧಗಂಗಾ ಮಠದಿಂದ ಪೂರೈಕೆ ಆಗ್ತಾ ಇದೆ. ಆಕ್ಚುಲಿ ಏನು ಸರ್ಕಾರ ಮತ್ತು ಸಾರ್ವಜನಿಕರಿಂದ ಮಠಕ್ಕೆ ದಾನವಾಗಿ ಕೊಡಬೇಕಾಗಿತ್ತು, ಆದ್ರೆ ಮಠದಿಂದಲೇ ಅಕ್ಕಿ ತೆಗೆದುಕೊಂಡು ಹೋಗಿ ಮಕ್ಕಳಿಗೆ ಊಟ ಬಡಿಸುವಂತ ಒಂದು ದುಸ್ಥಿತಿ ಸರ್ಕಾರಕ್ಕೆ ಬಂತ, ಇಲಾಖೆಗೆ ಬಂತ ಎನ್ನುವಂಥದ್ದು ಪ್ರಶ್ನೆ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ.